ಸೂತ್ರ 41 ಸತ್ವಶುದ್ಧಿ ಸೌಮನಸ್ಯೇಕಾಗ್ರ ಇಂದ್ರಿಯ ಜಯ ಆತ್ಮದರ್ಶನ ಯೋಗ್ಯತ್ವಾನಿ ಚ. ಪದಗಳ ವಿಭಾಗ ಸತ್ವಶುದ್ಧಿ ಸೌಮನಸ್ಯ ಏಕಾಗ್ರ ಇಂದ್ರಿಯ ಜಯ ಆತ್ಮದರ್ಶನ ಯೋಗ್ಯತ್ವಾನಿ ಚ. ಪ್ರತಿಪದಾರ್ಥ ಸತ್ವಶುದ್ಧಿ ಎಂದರೆ ಅಂತಃಕರಣದ ಶುದ್ಧಿ. ಸೌಮನಸ್ಯ ಅಂದರೆ ಮನಸ್ಸಿನ ಪ್ರಸನ್ನತೆ. ಏಕಾಗ್ರ ಅಂದರೆ ಒಂದೇ ಗುರಿಯನ್ನು ಇಟ್ಟುಕೊಂಡಿರುವುದು. ಇಂದ್ರಿಯ ಜಯ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಒಡೆಯನಾಗಿರುವುದು. ಆತ್ಮದರ್ಶನ ಅಂದರೆ ಆತ್ಮ ಸಾಕ್ಷಾತ್ಕಾರ. ಯೋಗ್ಯತ್ವಾನಿ ಅಂದರೆ ಅರ್ಹತೆಗಳು ಚ ಕೂಡ. ಭಾವಾರ್ಥ ಯೋಗ ಸಾಧಕನಿಗೆ ಈ ಮೇಲೆ ಹೇಳಿದ ಸತ್ವಶುದ್ಧಿ ಸೌಮನಸ್ಯ ಏಕಾಗ್ರ ಇಂದ್ರಿಯ ಜಯ ಇವಿಷ್ಟು ಆತ್ಮದರ್ಶನಕ್ಕಾಗಿ ಅವನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಅರ್ಹತೆಗಳನ್ನು ಹೇಳಲಾಗಿದೆ. ಈ ಹೇಳಿದ ನಾಲ್ಕರಲ್ಲಿ ಯಾವುದೇ ಒಂದು ಇಲ್ಲದೆ ಹೋದರೂ ಕೂಡ ಅಲ್ಲಿ ಅವಿದ್ಯೆಗೆ ಜಾಗ ಬಿಡುತ್ತದೆ. ಅವಿದ್ಯೆ ಅಲ್ಲಿ ನೆಲೆಸಿದರೆ ಆತ್ಮದರ್ಶನವಾಗಲು ಸಾಧ್ಯವಿಲ್ಲ. ಆತ್ಮದರ್ಶನಕ್ಕಾಗಿ ಯೋಗಾಭ್ಯಾಸಿಯು ಸತ್ವಶುದ್ಧಿಯನ್ನು, ಏಕಾಗ್ರ ಚಿತ್ತವನ್ನು, ಇಂದ್ರಿಯ ಜಯವನ್ನು, ಸೌಮನಸ್ಯ ಮನಸ್ಸಿನ ಪ್ರಸನ್ನತೆಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಎಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೇಳಿರುತ್ತಾರೆ. 42 ಸಂತೋಷಾದನುತ್ತಮ ಸುಖಲಾಭ. ಪದಗಳ ವಿಭಾಗ ಸಂತೋಷಾತ್ ಅನುತ್ತಮ ಸುಖ ಲಾಭ. ಪದಗಳ ಅರ್ಥ ಸಂತೋಷಾತ್ ಅಂದರೆ ಆನಂದದಿಂದ, ಅನುತ್ತಮ ಅಂದರೆ ಅತ್ಯುತ್ತಮವಾದಂತಹ, ಸುಖ ಸುಖ ಅಂದರೆ ಇಂದ್ರಿಯಗಳಿಗೆ ಹಿತವಾದಂತಹ ಅನುಭವ, ಲಾಭ ಲಾಭ ಅಂದರೆ ಅದರಿಂದ ಸಿಗುವಂತಹ ಪ್ರತಿಫಲ. ಭಾವಾರ್ಥ ಆತ್ಮದರ್ಶನವಾದ ನಂತರ ಅಂತಃಕರಣದಲ್ಲಿ ದಿವ್ಯತೆಯು ತುಂಬಿಕೊಳ್ಳುತ್ತದೆ. ಯೋಗಿಯು ಇದರಲ್ಲೇ ಸ್ಥಿತನಾಗಲು ಅಂತಃಕರಣದಲ್ಲಿ ಆ ಆನಂದವನ್ನು ತುಂಬಿಕೊಳ್ಳಬೇಕಾಗುತ್ತದೆ. ಇದಕ್ಕೆ ನಿಜವಾದ ಆನಂದ ಎಂದು ಹೇಳಲಾಗುವುದು. ಈ ಸಂತೋಷದಿಂದ, ಅಂತಃಕರಣದಲ್ಲಿ ತುಂಬಿಕೊಂಡಂತಹ ದಿವ್ಯತೆಯಿಂದ, ಅದರಿಂದ ಆಗುವ ಅನುಭವದಿಂದ ಸುಖವು ಉಂಟಾಗುತ್ತದೆ ಎಂದು ಈ ಸೂತ್ರದಲ್ಲಿ ಹೇಳಲಾಗಿದೆ.